ಉತ್ತರಾಖಂಡ್ ಮೂಲದ ಅಶ್ರಫ್ ವಿರುದ್ಧ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಅಶ್ರಫ್ ಜೊತೆ ಸಲಿಗೆಯಿಂದ ಇದ್ಲಂತೆ. ಮೃತ ಮಹಾಲಕ್ಷ್ಮಿ ಇದ್ದಾಳಲ್ಲ, ಇವಳು ಅಶ್ರಫ್ ಅನ್ನೋ ಜೊತೆ ಸಲಿಗೆಯಿಂದ ಇದ್ಲಂತೆ. ಅಶ್ರಫ್ನಿಂದಲೇ ಮಹಾಲಕ್ಷ್ಮಿಯ ಕೊಲೆಯ ಶಂಕೆ ವ್ಯಕ್ತವಾಗಿದೆ. ಅಶ್ರಫ್ ಜೊತೆ ಸಲಿಗೆಯಿಂದ ಇದ್ದಂತ ಕಾರಣಕ್ಕೋಸ್ಕರ ಅವನೇ ಕೊಲೆಯನ್ನ ಮಾಡಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಮದುವೆ ಆಗಿ ಗಂಡನಿಂದ ದೂರ ಇದ್ದ ಬಳಿಕ ಬೇರೆಯವನ ಜೊತೆ ಸಲುಗೆಯಿಂದ ಇದ್ಲು. ಅವನೇ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಈಗ. ಸೊ ಪೊಲೀಸರು ಆ ಒಂದು ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಯಾರೇ ಮಾತನಾಡಿದ್ರು ಅದೊಂದು ರೀತಿಯಾಗಿ ಅನುಮಾನ. ಈಕೆದು ಫೋಟೋ ಒಬ್ಬನ ಜೊತೆ ಇಲ್ಲ, ಸಾಕಷ್ಟು ಜನರ ಜೊತೆ ಫೋಟೋಗಳಿದೆ, ಬೇರೆ ಬೇರೆ ರೀತಿಯಲ್ಲಾದಂಥ ಅಕೌಂಟ್ಗಳು ಇರುವಂಥದ್ದು. ಸೊ ಪೊಲೀಸರಿಗೆ ಅದೇ ಸವಾಲಾಗಿದೆ, ಯಾರು ಬಂದು ಈಕೆಯನ್ನ ಕೊಲೆ ಮಾಡೋಗಿದ್ದಾಳೆ ಅಂತ, ಮಾಡೋಗಿರುವಂಥದ್ದು ಅಂತ. ಈಕೆ ತುಂಬಾ ಜನರ ಜೊತೆ ಸಲುಗೆಯಿಂದ ಇದ್ದಂಥ ಕಾರಣಕ್ಕೋಸ್ಕರ, ತುಂಬಾ ಜನರ ಜೊತೆ ಕ್ಲೋಸ್ ಆಗಿದ್ದಂಥ ಕಾರಣಕ್ಕೋಸ್ಕರ ಯಾವನ್ ಬಂದು ಕೊಲೆ ಮಾಡೋಗಿದ್ದಾನೋ ಡೌಟ್ ಕಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ 59 ಪೀಸು, ಒಂದ್ ಕಡೆ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ಮತ್ತೊಂದ್ ಕಡೆ ಅವರ ಕುಟುಂಬದವರ ಕಣ್ಣೀರು, ಇನ್ನೊಂದ್ ಕಡೆ ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಯಾರು ಕೊಲೆಯನ್ನ ಕೊಲೆ ಮಾಡಿ ಹೋಗಿದ್ದು, ಆ ಹಂತಕ ಯಾರು ಅಂತ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಶ್ರಫ್ ಅನ್ನೋನ್ ಮೇಲೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆಯಂತಲ್ಲ. ಪೃಥ್ವಿರಾಜ್, ಮೊದಲನೇದಾಗಿ ಕೊಲೆಯಾದಂತಹ ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆ ಈಗ ಬೋರಿಂಗ್ ಆಸ್ಪತ್ರೆ ಮಾರ್ಚರಿಯಲ್ಲಿ ನಡೀತಾ ಇದೆ. ಈಗ ಪ್ರಾರಂಭ ಆಗಿರುವಂತದ್ದು, ಅವರ ಕುಟುಂಬಸ್ಥರೆಲ್ಲೂ ಕೂಡ ಬಂದಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಷ್ಟು ಬೀಭತ್ಸವಾಗಿ ಕೊಲೆ ಮಾಡಿರುವಂತದ್ದು ಮತ್ತೆ 59 ತುಂಡುಗಳಾಗಿ ದೇಹವನ್ನ ತುಂಡರಿಸುವಂತಹ ಒಂದು ಹಂತಕ ಇದ್ದಾನೆ. ಹಂತನಿಗಾಗಿ ಈಗ 6 ಒಂದು ಟೀಮ್ಗಳನ್ನ ಪೊಲೀಸರು ರೆಡಿ ಮಾಡಿಕೊಂಡು ವಿಚಾರಣೆಯನ್ನ, ಅಂದ್ರೆ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅನುಮಾನಿತರನ್ನ ಒಂದು ಕಡೆ ವಿಚಾರಣೆಯನ್ನ ಮಾಡಲಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು 4 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆಕೆಯ ಜೊತೆ, ಅಂದ್ರೆ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮುಕ್ತ, ಶಶಿಧರ್ ಮತ್ತೆ ಸುನಿಲ್, ಈಕೆ ಹೆಚ್ಚಾಗಿ ಸಲುಗೆಯಿಂದ ಇದ್ಲು, ಆತನ ಜೊತೆ ಓಡಾಟ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ. ಮತ್ತೆ ಆತನ ಗಂಡ, ಆಕೆಯ ಗಂಡ ಏನ್ ಮಾಡಿದ್ರೆ, ಇತ್ತೀಚೆಗಷ್ಟೇ ನೆಲಮಂಗಲದಲ್ಲೂ ಕೂಡ ಈ ವಿಚಾರವಾಗಿ ಒಂದು ದೂರನ್ನ ಕೊಟ್ಟು ಇಬ್ಬರಿಗೂ ಕೂಡ ಮನಸ್ತಾಪ ಬರುತ್ತೆ. 9 ತಿಂಗಳ ಹಿಂದೆ ಇವರಿಬ್ಬರು ಕೂಡ ದೂರ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಮಗು ಮತ್ತು ಗಂಡನನ್ನ ಬಿಟ್ಟು ಆಕೆ ಬಂತು ಇಲ್ಲಿ ಬೇಲಿಕವಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಪೈಪ್ ಲೈನ್ ಬಳಿ ಬಂದು ಆಕೆ ಸ್ವಂತವಾಗಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ಲು ಅಂತ. ಇದೇ ವಿಚಾರಕ್ಕೆ ಅವರ ಕುಟುಂಬಸ್ಥರು ಮತ್ತೆ ಆಕೆ ನಡುವೆ ಕೂಡ ಮಾತುಕತೆ ಇರೋದಿಲ್ಲ. ಅವರು ಕೂಡ ಆಕೆಯನ್ನ ಈ ವಿಚಾರವಾಗಿ ಬೇಸರ ಮಾಡಿಕೊಂಡು ಅವರಲ್ಲಿ ಹೆಚ್ಚಾಗಿ ಬರ್ತಾ ಇರಲಿಲ್ಲ ಅಂತ. ಈ ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಜಾಸ್ತಿ ಇದ್ಲು ಅಂತೇಳಿ, ಜೊತೆಗೆ ಈಕೆ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತದ್ದು, ಮತ್ತೆ ಜಾಸ್ತಿ ಸಲುಗೆಯಿಂದ ಕೆಲವರ ಜೊತೆ ಇರುವಂತದ್ದು, ಇವೆಲ್ಲವೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಅಂತದೆ. ಆದ್ರೆ ಈ ಒಂದು ಉತ್ತರಾಖಂಡ್ ಮೂಲದ ಅಶ್ರಫ್ ಅಂತೇನಿದ್ದಾನೆ, ಆತನ ಜೊತೆ ಹೆಚ್ಚಾಗಿ ಸಲುಗೆಯಿಂದ ಇರ್ತಾ ಇದ್ಲು ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರೇನಿದ್ದಾರೆ ಅವರು ಹೇಳುವ ಜೊತೆಯಲ್ಲಿ ಆಕೆಯ ಪತಿ ಕೂಡ ಹೇಳ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಮನಸ್ತಾಪ ಬಂದಿತ್ತು, ಕಂಪ್ಲೇಂಟ್ ಕೊಟ್ಟಿದ್ವಿ, ಆದರೆ ಈ ಒಂದು ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಆತ ಈಗ ಎಲ್ಲೂ ಕೂಡ ಕಾಣ್ತಾ ಇಲ್ಲ, ಎಸ್ಕೇಪ್ ಆಗಿರ್ಬೋದು ಅನ್ನೋ ಅನುಮಾನದ ಮೇಲೆ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿರುವಂತಹ ಒಂದು ವಿಚಾರ ಏನಿದೆ, ಅದನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಸುಮಾರು 10 ದಿನಗಳ ಮೇಲೆ ಆಗಿದೆ ಈ ಒಂದು ಕೊಲೆಯನ್ನ ಮಾಡಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ, ಕಳೆದ 2-3 ದಿನಗಳ ಹಿಂದೆ ಬಾಗಿಲನ್ನ ಓಪನ್ ಮಾಡಿ ಬರಲಾಗಿದೆ. ಆ ಓಪನ್ ಮಾಡಿ ಬಂದಿರುವಂತದ್ದು ಆ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಅಲ್ಲಿ ಮೇಲಿನ ಮನೆಯವರು ಹೋದಂತಹ ಸಂದರ್ಭದಲ್ಲಿ ಸ್ಮೆಲ್ ಬಂದಿದೆ. ಆಗ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನೋಡ್ಬೋದು ಕಿರ್ಚಾಡ್ಕೊಂಡು ಹೊರಗಡೆಗೆ ಓಡ್ ಬರುವಂತದ್ದು ಕೂಡ, ಇವೆಲ್ಲವನ್ನು ಕೂಡ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾ ವಿಡಿಯೋಸ್ ಅಲ್ಲಿ ಕೂಡ ಆಕೆ ಡ್ಯಾನ್ಸ್ ಮಾಡುವಂತದ್ದು, ರೀಲ್ಸ್ ಮಾಡುವಂತದ್ದು, ಮತ್ತೆ ಓಡಾಡುವಂತದ್ದು, ಮತ್ತೆ ಎಲ್ಲವೂ ಕೂಡ ಪೊಲೀಸರಿಗೆ ಒಂದೊಂದು ರೀತಿಯಲ್ಲಿ ಅನುಮಾನಗಳು ಬರ್ತಾ ಇದೆ. ಸದ್ಯ ಆ ಆರೋಪಿಗಳು ಏನಿದ್ದಾರೆ, ಅಂದ್ರೆ ಈ ಅನುಮಾನಿತರನ್ನ ವಿಚಾರಣೆ ಮಾಡಿದಂತ ನಂತರ ಅವ್ರು ಸಿಕ್ಕಂತ ಬಳಿಕ ಈ ಒಂದು ಪ್ರಕರಣಕ್ಕೆ ಒಂದು ಸುಳಿವು ಸಿಕ್ಕಂತ ಆಗುತ್ತೆ. ಮತ್ತೆ ಆ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಪೃಥ್ವಿರಾಜ್, ಸೊ ಇಲ್ಲಿ ಗಂಗಾಧರ್ ನೋಡ್ತಾ ಇದೀವಲ್ಲ, ಆಮೇಲೆ ನಿನ್ನೆ ಎಲ್ಲ CCTV ದೃಶ್ಯಾವಳಿಗಳನ್ನ ಕೂಡ ಫೈಂಡ್ ಔಟ್ ಮಾಡುವಂತ ಕೆಲಸ ಮಾಡಲಾಗ್ತಾ ಇತ್ತು. ಸೆಪ್ಟೆಂಬರ್ 2ರಿಂದನೇ ಸ್ವಿಚ್ ಆಫ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವತ್ತೇ ಕೊಲೆಯನ್ನ ಮಾಡಲಾಗಿದೆಯಾ ಅನ್ನುವಂಥ ಅನುಮಾನಗಳು ಇರುವಂತ ಕಾರಣಕ್ಕೋಸ್ಕರ CCTV ಪರಿಶೀಲನೆ ಮಾಡಲಾಗ್ತಾ ಇದೆಯಲ್ಲ, ಅದರಿಂದ ಏನಾದರೂ ಕ್ಲೂ ಸಿಕ್ಕಿದೆಯಾ?
ಅರವಿಂದ ಮರಣೋತ್ತರ ಪರೀಕ್ಷೆ ಆರಂಭವಾಗಿ ಒಂದು 40ರಿಂದ 45 ನಿಮಿಷ ಆಗಿದೆ. ಎಸ್ ಪೃಥ್ವಿರಾಜ್, ಸುಮಾರು ಒಂದು 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ಸಿಡಿಆರ್ ಅನ್ನ ಕೂಡ ತೆಗೆದುಕೊಂಡಿರುವಂತದ್ದು, ಮತ್ತೊಂದು ಕಡೆ ನೀವು ನೋಡಬಹುದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಇಲ್ಲಿ ಬಂದಿರುವಂತದ್ದು. ಅವರು ಇಲ್ಲಿ ಬಂದಿದ್ದಾರೆ. ಸದ್ಯ ಬಂದು ಅವರೆಲ್ಲರೂ ಕೂಡ ಇಲ್ಲಿ ಅಂದ್ರೆ ಈಗ ಮರಣೋತ್ತರ ಪರೀಕ್ಷೆ ಮುಗಿದಂತ ಬಳಿಕ ನೇರವಾಗಿ ಚಿತಾಗಾರಕ್ಕೆ ಅಂದ್ರೆ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಕರ್ಕೊಂಡು ಅಲ್ಲಿ ವಿದ್ಯುತ್ ಚಿತಾಗಾರದಲ್ಲಿ ಅಂತರ್ಕ್ರಿಯೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅವರ ತಾಯಿಗೆ ನೋಡಬಹುದು, ಅವರ ತಾಯಿ ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯ. ಅಂದ್ರೆ ಇವರು ಮೂಲತಃ ನೇಪಾಳದವರು. ಕಳೆದ ಒಂದು 20 ವರ್ಷಗಳ ಹಿಂದೆ ಬೆಂಗಳೂರಿನ ನೆಲಮಂಗಲಕ್ಕೆ ಬಂದು ಇವರು ಇಲ್ಲೇ ಒಂದು ಜೀವನವನ್ನ ಕಟ್ಟಿಕೊಂಡಿದ್ರು. ಈಗ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು, ಮತ್ತೆ ಅವರ ಪೋಷಕರಾಗಿರ್ಬೋದು, ಮತ್ತೆ ಅವರ ಪತಿ ಆಗಿರ್ಬೋದು, ಮತ್ತೆ ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿನ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಕೊಲೆಯಲ್ಲಿ ಅಂದ್ರೆ ಈಗ ಸಿಡಿಆರ್ ತಗೊಂಡಿದ್ದಾರೆ, ಸಿಸಿಟಿವಿಗಳದ್ದು ಜೊತೆಯಲ್ಲಿ ಕಾಲ್ ಸಿಡಿಆರ್ ಏನಿದೆ ಅದನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆ ಕಾಲ್ ಡೀಟೇಲ್ಸ್ ಅಲ್ಲಿ ಕೊನೆಯದಾಗಿ ಈಗ ಸ್ವಿಚ್ ಆಫ್ ಆಗಿರುವಂತದ್ದು 2ನೇ ತಾರೀಕು ಅಂತೇಳಿ. ಯಾರ್ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾರು ಫೋನ್ ಮಾಡಿದ್ರು, ಟವರ್ ಲೊಕೇಶನ್ ಡಂಪ್ ಮಾಡಿದಂತಹ ಸಂದರ್ಭದಲ್ಲಿ, ಅವತ್ತಿನ ಘಟನೆಯ ಸಂದರ್ಭದಲ್ಲಿ ಯಾರ್ ಕಾಲ್ ಆಕ್ಟಿವ್ ಇದೆ, ಎಲ್ಲ ಒಂದು ಎವಿಡೆನ್ಸ್ ಗಳನ್ನ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಅನಾಲಿಸ್ ಮಾಡಲಾಗ್ತಾ ಇದೆ. ಈಗ ಈ ಅನುಮಾನಿತರ ಮೇಲೆ ಕೂಡ ಪೊಲೀಸರು ನಿಗಾ ವಹಿಸಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ. ಅವರು ಸಿಕ್ಕ ಬಳಿಕ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಂತೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಯಾಕಂದ್ರೆ ಆ ಪ್ರಕರಣಕ್ಕೆ ತಿಷ್ಟು ಸಿಗ್ಬೋದು. ಯಾಕಂದ್ರೆ ಇಷ್ಟೊಂದು ಬೀಭತ್ಸವಾಗಿ ಕೊಲೆ ಮಾಡಿರುವಂತಹ ಒಂದು ಏನಿದೆ, ಇದಕ್ಕೆ ಏನು ಕಾರಣ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಮತ್ತೆ ಅಂತಕನ ಮನಸ್ಥಿತಿಯು ಕೂಡ ಅನಾವರಣ ಆಗಲಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರು ಹಂತಕ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥದ್ದೇ ಸವಾಲಾಗಿದೆ. ಮದುವೆ ಆಗಿ ಸರ್ 6 ವರ್ಷ ಆಗಿದೆ. ಸರ್, ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಸರ್, ನನಗೆ ಮೊನ್ನೆ ಗೊತ್ತಾಗಿದೆ. ಅವರು 1 hour ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ, 1 hour ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರೋ ಅಂತ. ಅವರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸರ್, ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು? ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳದವರು. ಹೌದು. ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದ್ರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು. ನಿಮಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇದೆ ಸರ್. ಅಂದ್ರೆ ಇದ್ದೆ ಏನು ಸಪ್ರೇಟ್ ಆಗಿರೋ ಜೊತೆಲೇ ಇದ್ರಾ? ಇಲ್ಲ ಅಂದ್ರೆ ಸೆಪರೇಟ್. ಏನಕ್ಕೆ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ ಏನು ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದ್ರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನ್ ಅಲ್ಲಿ ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿದೆ ಸರ್? ಏನಂತ? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ಮಕ್ಕಳು ಎಷ್ಟೇನಾ? ಒಬ್ರು ಮಕ್ಕಳು. ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ ಇವಾಗ ಈ 4 ತಿಂಗಳು ಅವ್ರ ಜೊತೆ ಇದ್ರು. 4 ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಮಧ್ಯಾಹ್ನ ಗೊತ್ತಾಯ್ತು. ಗೊತ್ತಿಲ್ಲ ಸರ್, ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ ಸಾಯಿಸ್ಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು. 1 ವರ್ಷ ಆಯ್ತು, ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ ಅಲ್ಲಿ ಹಾಕ್ಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆತರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ, ಆತರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್.
ಅವರು ಲಾಸ್ಟ್ ನಮ್ಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್. ಅವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಏನು ಗೊತ್ತಿಲ್ಲ ಸರ್. ಅವರು ಫ್ರೆಂಡ್ಗಳು ಎಲ್ಲ ಎಲ್ಲ ಗೊತ್ತಿಲ್ಲ ನಮ್ಗೆ. ಏನೋ ಸರ್ ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ತವ ನಾನು ಬಂದಿಲ್ಲ. ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮ್ಗೆ. ನಿಮ್ಮ ಮನೆಯಲ್ಲಿ ನಮ್ಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದಾರಲ್ಲ, ಅವರು ಫೋನ್ ಮಾಡಿದ್ದು ನಮ್ಗೆ. ಈ ತರ ಮಾಡಿದ್ರೆ ಸರ್ ನ್ಯಾಯ ಮಾಡ್ಬೇಕು ಸರ್. ಅವ್ರಿಗೆ ನ್ಯಾಯ ಕೊಡ್ಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬನಕ್ಕೆ ಮಗಳಿಗೆ ಮಾಡ್ತಾರೆ ಸರ್. ಆ ತರ ಫೀಸ್ ತುಂಬ್ತಾರೆ ನೋಡಿ ಸರ್.